ಆಗ್ನೇಯದ್ರ ಪರಿಪಾಲನೆ ಮಾಡಿದ ಅಂತೆಲ್ಲ ವರ್ಣನೆ ಮಾಡಿದರು. ಮುಂದೆ ಈ ಆಗ್ನೇಯದ್ರನ ಒಂದು ಪೂರ್ವಚಿತ್ತಿ ಎಂಬುವಂಥ ಒಂದು ಅಪ್ಸರಾ ಸ್ತ್ರೀಯನ್ನು ಮದುವೆ ಮಾಡಿಕೊಂಡ ಅಂತ ಕಥೆ ಹೇಳ್ತಾರೆ. ಆ ಪೂರ್ವಚಿತ್ತಿ ಎದುರಿಗೆ ಭೇಟಿ ಆದ್ಲು. ಅಪ್ಸರಾ ಸ್ತ್ರೀ ಅವಳು. ಸಕಲ ಧರ್ಮವನ್ನು ತಿಳಿದವನು ಇವನು ಅಂತ ಪದೇ ಪದೇ ಹೇಳ್ತಾರೆ. ಅವಳನ್ನು ಇವನು ಕಾಮಿಸಿದ, ಇಷ್ಟಪಟ್ಟ. ಇಷ್ಟಪಟ್ಟ ಅಂದ ಕ್ಷಣಕ್ಕೇವೆ ಎಲ್ಲರಿಗೂ ಬುದ್ಧಿಯೊಳಗೆ ಏನು ಬರ್ತದೆ? ಆಗ್ನೇದ್ರ ಕಾಮಾಕ್ರಾಂತನಾದ. ಗ್ರಾಮ್ಯ ಸುಖದಲ್ಲಿ ಇಚ್ಛೆ ಬಂತು ಅವನಿಗೆ. ಹಾಗಿಲ್ಲ ಅದು ಅಂತಾರೆ. ಇಷ್ಟಾಗಿ ಅವನು ಮಾತಾಡಿದ ಪದ್ಧತಿ ನೋಡ್ರಿ. ಪೂರ್ವಚಿತ್ತಿಯನ್ನು ನೋಡಿ, ತಾತ್ವಂ ಚಿಕೀರ್ಷಸಿ ಚಕಿಂ ಮುನಿವರ್ಯ ಶೈಲೇ, ಹೇ ಮುನಿವರ್ಯ ಅಂತ ಅವಳನ್ನು ಸಂಬೋಧಿಸಿದ. ಬಾಣಾವಿವಾ ಭಗವತಃ ಶತಪತ್ರ ಪತ್ರವು, ನಿನ್ನ ಕಣ್ಣುಗಳೇನಿವೆಲ್ಲ ಸಾಕ್ಷಾತ್ ಶ್ರೀ ಹರಿ ಬಿಡತಕ್ಕ ಬಾಣಗಳು. ಈ ಕಾಮುಕರ ವರ್ಣನೆಗಳನ್ನು ನೋಡ್ಬೋದು ನೀವು. ಸಂಪಿಗೆಂತೆ ಮೂಗು, ದಾಳಿಂಬರೆಯಂತೆ ಹಲ್ಲು, ಹಿಂಗೆಲ್ಲ ಏನೋ ವರ್ಣನೆ ಮಾಡ್ತಾರೆ. ಈ ಕಾಳಿದಾಸನ ಬಿಟ್ಬಿಡ್ರಿ ನೀವು, ಅಸಾಧ್ಯ ವರ್ಣನೆ ಮಾಡ್ತಾರೆ. ನಮಗಂತೂ ನಾವು ಆಚಾರ ಮನೆಯೊಳಗಿದ್ದು ಈ ಕಾವ್ಯ ಗಿವ್ಯಗಳನ್ನ ಓದೋ ಕಾಲಕ್ಕೂ ಬೇಸರ ಬರ್ತಿತ್ತು. ಏನು ಅಪ್ರಾಮಾಣಿಕ ವರ್ಣನೆಗಳೆಲ್ಲ. ಏನಾದ್ರು ಮಾಡಿದರೆ ದೊಡ್ಡ ದೊಡ್ಡ ಜ್ಞಾನಿಗಳದ್ದು ಬಹಳ ಚಂದ ಇತ್ತು, ಅವ್ರ ಮುಖಲಕ್ಷಣ ಚಂದ, 32 ಲಕ್ಷಣೋಪೇತರನ್ನ ವರ್ಣನೆ ಮಾಡಿದರೆ ಅದರಲ್ಲಿ ಅರ್ಥ ಇದೆ. ಇವು ಏನೇನು ಇರುವುದಿಲ್ಲ, ಇವು ನೋಡ್ಲಿಕ್ಕೂ ಚಂದ ಇರುವುದಿಲ್ಲ. ಅಂಥವ್ರನ್ನು ಆ ರೀತಿ ವರ್ಣನೆ ಮಾಡಿದರೆ ಇವೆಲ್ಲ ಅಪ್ರಾಮಾಣಿಕವಾದ ಅಸದ್ವರ್ಣನೆಗಳು. ಈ ರೀತಿಯ ಪೂರ್ವಚಿತ್ತಿಯನ್ನು ವರ್ಣನೆ ಮಾಡಿದಂತೆ ಆಗ ಶ್ರೀಮದಾಚಾರ್ಯರು ಒಂದೇ ಮಾತು ಹೇಳಿಬಿಟ್ರಿ, ಇವಳು ಇವನನ್ನು ಕುರಿತು ಯಾಕಷ್ಟು ವರ್ಣನೆ ಮಾಡಿದರು. ಪೂರ್ವಚಿತ್ತಿ ಎಂದರೆ ಈ ಆಗ್ನೇಯದ್ರನ ಸ್ವರೂಪ ಪತ್ನಿಯವರು. ಸ್ವರೂಪ ಪತ್ನಿಯಾದ್ದರಿಂದ ಅವರಿಬ್ಬರನ್ನ ಜೋಡಿಸಿಡುವುದು ಭಗವಂತನ ಚಿತ್ತಕ್ಕಿತ್ತು. ವಾರ್ತಾಲಾಪಗಳು ಕೆಲವೊಮ್ಮೆ ಭಗವನ್ ನಿಯತಿಗನುಸಾರವಾಗಿ ಇರ್ತವೆ ಅಷ್ಟೇ ಹೊರತು ಇವನು ಕಾಮಾಕ್ರಾಂತನೂ ಆಗಿಲ್ಲ, ಅನ್ಯ ಒಂದು ಕೆಟ್ಟದಾದ ದೃಷ್ಟಿಗೆ ಅವಳನ್ನು ನೋಡಲೂ ಇಲ್ಲ. ಅದಕ್ಕೆ ಆಚಾರ್ಯ ಬರೀತಾರೆ, ಪರಿಹಾಸ ಪ್ರಲಾಪಾದಿ ಪ್ರಲಾಪಾದಿಶು ಅನರ್ಥ ವಾಗ್ ಕ್ವಚಿತ್ ಭವೇತ್. ಏನು ಮಾಡ್ಲಿಕ್ಕೆ ಬರೋಲ್ಲ ನೋಡ್ರಿ. ಕೆಲವು ಸಂದರ್ಭಗಳಲ್ಲಿ ದೊಡ್ಡವರು ಕೂಡ ಪರಿಹಾಸಕ್ಕೋಸ್ಕರ ಆಡಿದ ಮಾತುಗಳು ಅನರ್ಥ ಆಗ್ತವೆ, ಅಂದರೆ ಅರ್ಥರಹಿತವಾಗ್ತವೆ, ಅವೇನು ಉಪಯೋಗ ಇಲ್ಲ. ಹಂಗಾಗುವುದು ಉಂಟು. ಈ ಆಗ್ನೇಯದ್ರನ ಪೂರ್ವಚಿತ್ತಿಯ ವರ್ಣನೆ ಮಾತುಗಳು ಯಥಜಾತೀಯವಾದದ್ದು. ಅದರಿಂದ ಯಾರು ಈ ಆಗ್ನೇಯದ್ರನನ್ನು ತಪ್ಪು ತಿಳಿಬಾರದು, ಅವನನ್ನು ಸಾಮಾನ್ಯ ಮನುಷ್ಯನಂತೆ ಭಾವಿಸಬಾರದು ಅಂತ ಆಚಾರ್ಯರು ನಿರ್ಣಯವನ್ನು ಕೊಡ್ತಾರೆ. ಯಾಕೆಂದ್ರೆ ಈ ಕಾಮಿಸಿಕೊಂಡ ಅಂದ ಕ್ಷಣಕ್ಕೆ ಮತ್ತೆ ಯಥಾ ಪ್ರಕಾರ ದುರ್ಬುದ್ಧಿನೇ, ಅವಶ್ಯಕಾಂಕ್ಷೆ ಇಲ್ಲ. ಅಂಥ ಪೂರ್ವಚಿತ್ತಿಯಲ್ಲಿ ಆಗ್ನೇಯದ್ರನಿಗೆ ಅನೇಕ ಮಕ್ಕಳು ಹುಟ್ಟುತ್ತಾರೆ. ಅದರಲ್ಲಿ ಜ್ಯೇಷ್ಠ ಪುತ್ರ ನಾಭಿ. ಆ ನಾಭಿಗೂ ಕೂಡ ಮೇರುದೇವಿ ಎಂಬುವಳನ್ನು ವಿವಾಹ ಮಾಡಿಕೊಳ್ತಾನೆ. ಅಲ್ಲಿ ಸಾಕ್ಷಾತ್ ಶ್ರೀಹರಿ ಅವತಾರ ಮಾಡ್ತಾನೆ ಅಂದಾಗ ರಾಜರು ಪ್ರಶ್ನೆ ಮಾಡ್ತಾರೆ, ಪರಮಾತ್ಮ ನಾಭಿಯಲ್ಲಿ ಹೇಗೆ ಅವತರಿಸಿದ, ಯಾಕೆ ಅವತರಿಸಿದ ಅಂತ ಶುಕಾಚಾರ್ಯರು ಉತ್ತರ ಕೊಡ್ತಾರೆ. ನಾಭಿ ಬಹಳ ಶುದ್ಧ ಭಾವವುಳ್ಳವ, ಶುದ್ಧ ಪ್ರಾಮಾಣಿಕ, ಬಹಳ ತತ್ವಜ್ಞ, ತಪಸ್ವಿ. ಒಮ್ಮೆ ತನಗೆ ಮಕ್ಕಳಿಲ್ಲ ಎಂಬುದನ್ನು ಆಲೋಚಿಸಿದಂತಹ ನಾಭಿ ಹುಟ್ಟಿದರೆ ಮಕ್ಕಳು ಸಾಕ್ಷಾತ್ ಶ್ರೀಹರಿಯ ಸಮಾನವಾಗಿ ಹುಟ್ಟಬೇಕು ಅಂತ ಆಲೋಚನೆ ಮಾಡಿ ಭಗವಂತನನ್ನು ಕುರಿತೇ ಆರಾಧನೆ ಮಾಡಿದ. ಯಜ್ಞನಾಮಕನಾದ ಶ್ರೀಹರಿಯನ್ನು ದೊಡ್ಡ ತಪಸ್ಸು ಮಾಡಿದ. ತಪಸ್ಸಿನ ಪ್ರಭಾವದಿಂದ ಸಾಕ್ಷಾತ್ ಶ್ರೀಹರಿನ ಅವನಿಗೆ ಪ್ರತ್ಯಕ್ಷನಾದ. ಏನು ಬೇಕಪ್ಪ ಅಂತ ಕೇಳ್ತಾರೆ. ಇವತ್ತಾನ ಕಿಂಚಾಯಂ ರಾಜರ್ಷಿರ ಪತ್ಯಕಾಮಃ ಪ್ರಜಾಂ ಭವಾದೃಶೀಂ
ಆಶಾಸನಮಾನಃ ಈಶ್ವರಂ ಆಶಿಷಂ ಸ್ವರ್ಗಾಪವರ್ಗಯೋರಪಿ ಭಗವಂತಮುಪದಾವತಿ ಪ್ರಜಾಯಾಂ ಅರ್ಥಪ್ರತ್ಯಯೋ ಧನದಮಿವಾದ ಧನಃ ಫಲೀಕರಣಂ ಕೋವಾಯಿಹತೆ. ಪರಮಾತ್ಮ, ನಿನ್ನ ಸಮಾನವಾದ ಪುತ್ರರು ನನಗೆ ಬೇಕು. ಸಾಮ್ಯೇನ ಸರ್ವಾತ್ಮನ ಪ್ರತಿವೋಡುಮ ವಿದುಷಾಂ, ನಿನ್ನ ಸಮಾನನಾದ ನನ್ನ ಪುತ್ರನ ಕೊಡು ಅಂತ ಕೇಳಿದ. ಸರಿ, ಹಾಗೆ ಆಗಲಿ ಅಂತ ದೇವರು. ಇತಿ ನಿಗದೇನ ವಿಷ್ಟೂಯಮಾನಃ ಭಗವಾನ್ ಅನಿಮರ್ಷರ್ಷಭಃ ವರ್ಷಧರಾಂ ಅಭಿವಂದಿತ ಚರಣಃ ಸದಯಂ ಇದಮಾಹ. ಆಯ್ತಪ್ಪ, ನನ್ನ ಸಮಾನ ಪುತ್ರನ್ನೇ ನಾನು ಕೊಡ್ತೀನಿ, ಕೇಳಿದಂಗೆ ಸಮಾನ ಪುತ್ರನ ಕೊಡ್ತೇನೆ ಅಂತ ದೇವರು ಒಪ್ಪಿಕೊಂಡ. ಆದರೆ ಯಾರನ್ನ ಕೊಟ್ಟ? ಋಷಭನಾಮಕನ ಅವರು ಪರಮಾತ್ಮ ಹುಟ್ಟಿದ. ಅಂದರೆ ಅವನು ಕೇಳಿದ್ದು ಭಗವಂತನಿಗೆ ಸಮಾನವಾದ ವ್ಯಕ್ತಿಯನ್ನು. ಇದು ಏನಿದೆ ದೇವರು ಹಿಂಗೆ ಮಾಡಿದ್ನಲ್ಲ, ಅದಕ್ಕೆ ಆಚಾರ ಅಂತಾರೆ, ನಾಸ್ತಿ ವಿಷ್ಣು ಸಮಃ. ವಿಷ್ಣುವಿನ ಸಮ ಯಾರು ಮತ್ತೊಬ್ಬರು ಭಿನ್ನರಾದವರು ಇಲ್ಲ ಎಂಬುದು ಗೊತ್ತಿದ್ದರೂ ಕೂಡ ಜಾನಂತೋಪಿ ಋಷಯ ಸದಾ ತಜ್ಞಾಪನಾಯ ಲೋಕಾನಾಂ ಅನ್ಯೇಷಾಂ ಪ್ರಾರ್ಥಯನ್ ಸಮಂ. ಅಂದರೆ ಭಗವಂತನ ಅವತಾರದಲ್ಲಿ ಪರಮಾತ್ಮ ಒಂದು ರೂಪ ವಿಶೇಷವನ್ನು ಸ್ವೀಕರಿಸಿದ ಅಂದರೆ ಆ ರೂಪ ವಿಶೇಷವೇ ಪರಮಾತ್ಮನಿಗೆ ಸಮಾನವೋ ಹೊರತು ಮತ್ತೊಂದು ಅಲ್ಲ ಎಂಬುದನ್ನು ಜಗತ್ತಿಗೆ ತೋರಿಸಲಿಕ್ಕೋಸ್ಕರವಾಗಿ ಭಗವಂತನೇ ಭಗವಂತನಿಗೆ ಸಮಾನವೋ ಹೊರತು ಮತ್ತೊಬ್ಬರಲ್ಲ ಎಂಬ ಈ ತತ್ವವನ್ನು ಜಗತ್ತಿಗೆ ತಿಳಿಸಲಿಕ್ಕೋಸ್ಕರವಾಗಿ ತಿಳಿದರೂ ಕೂಡ ಋಷಿ ಮುಂತಾದ ಜ್ಞಾನಿಗಳು ಏನಂತ ಕೇಳ್ತಾರೆ? ನಿನ್ನ ಸಮಾನವಾದ ಪುತ್ರ ಬೇಕು ಅಂತ ಕೇಳ್ತಾರೆ. ಪರಮಾತ್ಮನು ತಾನೇ ಅವತಾರ ಮಾಡುವುದರ ದ್ವಾರ ಅವರಿಗೆ ತನ್ನ ಸಮಾನವಾದ ಪುತ್ರರನ್ನು ಪ್ರಾರ್ಥಿತವಾದದ್ದನ್ನು ಕೊಡ್ತಾರೆ ಎಂಬುವಂತಹ ಅಂಶವನ್ನು ಆಚಾರ್ಯರು ತಾತ್ಪರ್ಯದಲ್ಲಿ ವ್ಯವಸ್ಥೆ ಮಾಡಿಕೊಟ್ರು. ಮುಂದೆ ಆ ಭಗವಂತ ಹೇಗೆ ಅವತರಿಸಿದ, ಹೇಗೆ ನಾನಾ ವಿಧವಾದಂತಹ ಕಾರ್ಯ ಮಾಡಿದ, ಪರಮಾತ್ಮನ ಋಷಭನಾಮಕ ಪರಮಾತ್ಮನ ಕಾರ್ಯ ಏನು, ಏನೇನು ಉಪದೇಶ ಮಾಡಿದ ಮುಂತಾದವುಗಳನ್ನು ನಾಳಿನ ದಿವಸ ಸಾಯಂಕಾಲ 6:30 6:30 ಹೌದು, 6:30 7:30. ನಾಳೆ ಬೆಳಗ್ಗೆ 9 ಗಂಟೆಗೆ ಪ್ರವಚನ.